ಒಂದು ಋಷಿಯ ಪತ್ನಿ ತ್ರಿಮೂರ್ತಿಗಳನ್ನೇ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡ್ಬಿಡ್ತಾಳೆ. ಹೌದು, ಮಹರ್ಷಿ ಆತ್ರೇಯ ಧರ್ಮ ಪತ್ನಿ ಅನಸೂಯ ಆಧ್ಯಾತ್ಮಿಕತೆಯಿಂದ ತುಂಬಿದ್ಲು. ದೇವರ ಮೇಲೆ ಅವಳಿಗಿದ್ದ ಭಕ್ತಿ ಅಪಾರ. ಆಕೆಯ ಭಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಸ್ವಯಂ ತ್ರಿಮೂರ್ತಿಗಳೇ ತೆರೆಗಿಳಿದು ಬರ್ತಾರೆ. ತಪಸ್ವಿಗಳ ರೂಪವನ್ನ ಹೊತ್ತ ತ್ರಿಮೂರ್ತಿಗಳು ಅನಸೂಯಳ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆಯನ್ನ ಕೇಳ್ತಾರೆ. ಅನಸೂಯ ಮನೆ ಬಾಗಿಲಿಗೆ ಬಂದ ತಪಸ್ವಿಗಳನ್ನ ಒಳಗೆ ಕರೀತಾಳೆ. ಅವರಿಗೆ ಊಟವನ್ನ ಇಡೋಕೆ ಎಲ್ಲ ತಯಾರಿಯನ್ನ ಮಾಡ್ತಾಳೆ. ಆಗ ಆ ತಪಸ್ವಿಗಳು ಅನಸೂಯಳಿಗೆ ಹೇಳ್ತಾರೆ, ತಾಯಿ, ನಿನ್ನ ಭಿಕ್ಷೆಯನ್ನು ನಾವು ಸ್ವೀಕಾರ ಮಾಡ್ಕೋಬೇಕಂದ್ರೆ ನಿನ್ನ ಮೈ ಮೇಲೆ ಯಾವುದೇ ಸಮವಸ್ತ್ರ ಇರಬಾರ್ದು, ನೀನು ನಗ್ನವಾಗಿ ನಮಗೆ ಊಟವನ್ನ ಬಡಿಸಬೇಕು ಅನ್ನೋ ಷರತ್ತು. ಇದನ್ನ ಕೇಳಿದ ಅನಸೂಯಳಿಗೆ ದಿಕ್ಕೇ ತೋರೋದಿಲ್ಲ. ಇದೆಂಥ ಪರೀಕ್ಷೆ ಅಂತ ಮನಸ್ಸಲ್ಲಿ ಅನ್ಕೊಂತಾಳೆ. ಆಗ ಅವಳಿಗೆ ಒಂದು ಉಪಾಯ ಹೊಳೆಯುತ್ತೆ. ತನ್ನ ತಪೋಜ್ಞಾನದಿಂದ ಆ 3 ತಪಸ್ವಿಗಳನ್ನ 3 ಹಸುಗೂಸಾಗಿ ಮಾಡಿಬಿಡ್ತಾಳೆ. ಎಳೆ ಮಕ್ಕಳ ರೂಪದಲ್ಲಿದ್ದ ಆ ತಪಸ್ವಿಗಳಿಗೆ ತನ್ನ ಎದೆಯ ಹಾಲನ್ನ ನೀಡಿ ಅವರ ಹೊಟ್ಟೆ ತುಂಬಿಸ್ತಾಳೆ. ಅದೇ ಸಮಯದಲ್ಲಿ ಆಕೆಯ ಮುಂದೆ ಸರಸ್ವತಿ, ಪಾರ್ವತಿ ಹಾಗೆ ಲಕ್ಷ್ಮೀ ದೇವಿ ಪ್ರತ್ಯಕ್ಷವಾಗ್ತಾರೆ. ನೀನು ನಿನ್ನ ಎದೆಯ ಹಾಲನ್ನ ನೀಡಿದು ಸಾಕ್ಷಾತ್ ತ್ರಿಮೂರ್ತಿಗಳಿಗೆ ಅನ್ನೋದನ್ನ ಹೇಳ್ತಾರೆ. ಇದನ್ನ ಕೇಳಿದ ಅನಸೂಯಳ ಕಣ್ಣಲ್ಲಿ ನೀರು ಜಾರುತ್ತೆ. ಅನಸೂಯ ಮತ್ತೆ ಆ ಮಕ್ಕಳನ್ನ ತ್ರಿಮೂರ್ತಿಗಳನ್ನಾಗಿ ಮಾಡ್ತಾರೆ. ಅವಳ ಭಕ್ತಿಗೆ ಮೆಚ್ಚಿ ನಿನಗೆ ತ್ರಿಮೂರ್ತಿಗಳ ಅಂಶವಿರುವ ಒಂದು ಮಗು ಜನಿಸಲಿ ಅನ್ನೋ ವರವನ್ನ ಕೊಡ್ತಾರೆ. ಅನಸೂಯಳಿಗೆ ತ್ರಿಮೂರ್ತಿಗಳ ಅಂಶದಿಂದ ಒಂದು ಮಗು ಜನಿಸುತ್ತೆ. ಆ ಮಗು ಮುಂದೆ ಮಹಾನ್ ಗುರುಗಳಾಗ್ತಾರೆ. ಅವರು ಯಾರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.